ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಕಾಳಪ್ಪನು. ಎಸ್.ಎಚ್. ಪ್ರೌಢಶಾಲೆ ಗುಡಿಗೇರಿಯಲ್ಲಿ ದೈಹಿಕ ಶಿಕ್ಷಣಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 10ನೇ ಅಧ್ಯಾಯವಾದ ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈ ಇಂದಿನ ಪರಿಸರದಲ್ಲಿ ಮನುಷ್ಯ ತನ್ನ ಮಾನಸಿಕ ಸ್ಥಿರತೆಯನ್ನು ಕೈಗೊಳ್ಳಬೇಕಾದದ್ದು ಬಹಳ ಮುಖ್ಯವಾಗಿದೆ. ಈಗ ನಾವು ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನು ನಿವಾರಿಸಿ ಆ ಪರಿಸರಕ್ಕೆ ಹೊಂದಿಕೊಂಡು ನಾವು ನಮ್ಮ ಜೀವನವನ್ನು ನಡೆಸಬೇಕಾಗುತ್ತೆ. ಸೊ ಮಾನಸಿಕ ಆರೋಗ್ಯ, ನಾವು ಮಾನಸಿಕವಾಗಿ ಆರೋಗ್ಯದಿಂದ ಇರದೇ ಇದ್ದರೆ ಸಮಾಜದಲ್ಲಿ ಏನೇನು ಅಪಘಾತಗಳು ಸಂಭವಿಸ್ತವೆ. ಹೀಗಾಗಿ ನಾವು ಇರ್ತಕ್ಕಂಥ ಪರಿಸರದಲ್ಲಿ ಬೇರೆ ಬೇರೆ ಬದಲಾವಣೆಗಳು ಆಗ್ತಾ ಇರ್ತವೆ. ಆ ಬದಲಾವಣೆಗಳಿಗೆ ಹೊಂದ್ಕೊಂಡು ನಾವು ಆ ಒಂದು ಪರಿಸರದಲ್ಲಿ ನಾವು ಹೊಂದ್ಕೊಂಡು ಹೋಗುವಂಥ ಜೀವನವನ್ನು ಮಾಡಬೇಕಾಗುತ್ತೆ. ಇನ್ನು ಮಾನಸಿಕ ಆರೋಗ್ಯದ ಅರ್ಥ ಅಂದರೆ ಐಕ್ಯತೆಯಿಂದಲೂ ಸಮತೋಲನದಿಂದ ಕೂಡಿರಬೇಕು. ಸೊ ಈಗ ನಾವು ಸಮಾಜದಲ್ಲಿ ಜೀವನ ನಡೆಸ್ತೀವಿ ಅಂದರೆ ಎಲ್ಲರ ಜೊತೆಗೂ ಕೂಡ ನಾವು ಐಕ್ಯತೆಯಿಂದ ಇರಬೇಕು. ಅಂದರೆ ಅಲ್ಲಿ ಬೇರೆ ಬೇರೆ ಸಮುದಾಯದ ಜನರು ಇರ್ತಾರೆ. ಸೊ ಹೀಗಾಗಿ ನಾವು ಎಲ್ಲರ ಜೊತೆಗೂ ಐಕ್ಯತೆಯಿಂದ ಜೀವನವನ್ನು ನಡೆಸಬೇಕಾಗುತ್ತೆ. ಆಮೇಲೆ ಸಮತೋಲನ. ಸೊ ಇನ್ನೊಬ್ಬರ ಭಾವನೆಗಳಿಗೆ ಯಾವುದೇ ಧಕ್ಕೆ ಬರದ ಹಾಗೆ ನಾವು ಆ ಸಮಾಜದಲ್ಲಿ ಸಮತೋಲನದಿಂದ ನಾವು ನಮ್ಮ ಜೀವನವನ್ನು ನಡೆಸಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ನಮಗೆ ಕೆಲವೊಂದ್ಸರಿ ಪ್ರಯತ್ನ ಮಾಡ್ತಿರ್ತೀವಿ, ಅದರಲ್ಲಿ ಒಂದೊಂದ್ಸರಿ ಯಶಸ್ಸು ಸಿಗುತ್ತೆ. ಯಶಸ್ಸು ಸಿಕ್ಕಾಗ ಏನಾಗುತ್ತೆ ಅಂದರೆ ನಮಗೆ ಹೆಚ್ಚು ಖುಷಿ ಆಗುತ್ತೆ. ಹೆಚ್ಚು ಖುಷಿ ಆಗೋದ್ರಿಂದ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅದೇ ರೀತಿ ಅಪಜಯ ಅಂದರೆ ನಾವು ಅದರಲ್ಲಿ ಏನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ, ಅದರಲ್ಲಿ ನಾವು ಅಪಜಯವನ್ನು ಕಂಡ್ರೆ ಅದು ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿನ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ನಮ್ಮ ಪ್ರಯತ್ನದಲ್ಲಿ ಅನೇಕ ಬಾರಿ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಕೆಲವೊಂದ್ಸರಿ ಯಶಸ್ಸು ಸಿಗುತ್ತೆ, ಇನ್ನು ಕೆಲವೊಂದ್ಸರಿ ಯಶಸ್ಸು ಸಿಗೋದಿಲ್ಲ. ಸೊ ಈಗ ಯಶಸ್ಸು ಸಿಗದೇ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತೆ. ಸೊ ಅವಾಗ ಏನೇನೋ ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ಒಬ್ಬ ವ್ಯಕ್ತಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ. ಅಂದರೆ ಅವನು ದೈಹಿಕವಾಗಿ ಬಲಿಷ್ಠನಾಗಿದ್ದು ಮಾನಸಿಕವಾಗಿ ಅವನು ಸದೃಢನಾಗಿರಲಿಲ್ಲ ಅಂದರೆ ಅವನು ಸಮಾಜದಲ್ಲಿ ಹೊಂದ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ನಮಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯವೂ ಕೂಡ ಬಹಳ ಮುಖ್ಯವಾದಂಥದ್ದು. ನಾವು ದೈಹಿಕವಾಗಿ ಎಷ್ಟೋ ಬಲಿಷ್ಠವಾಗಿರ್ತೇವೆ, ಆದರೆ ನಮಗೆ ಮಾನಸಿಕವಾಗಿ ವಿಚಾರ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇಲ್ಲ ಅಂದರೆ ಸಮಾಜದಲ್ಲಿ ನಾವು ಹೊಂದ್ಕೊಂಡು ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗೂ ಮತ್ತು ನಾವು ಮಾನಸಿಕವಾಗಿ ಸದೃಢವಾಗಿರಲಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಉದಾಹರಣೆಗೆ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳೋದಾದರೆ ಈಗ ನೀವು ದೈಹಿಕವಾಗಿ ಸಾಕಷ್ಟು ಸದೃಢವಾಗಿರ್ತೀರಿ, ಮಾನಸಿಕವಾಗಿ ಅಂದರೆ ತರಗತಿಯಲ್ಲಿ ಹೇಳಿದಂಥ ಎಷ್ಟೋ ವಿಷಯಗಳು ನಿಮಗೆ ನೆನಪಿನಲ್ಲಿ ಉಳಿಯುವುದಿಲ್ಲ. ಅಷ್ಟೇ ಅಲ್ಲದೆ ಪರೀಕ್ಷಾ ಸಮಯದಲ್ಲಿ ನೀವು ಸಾಕಷ್ಟು ಓದಿರ್ತೀರ, ಆದರೆ ಆ ಸಮಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಿಮಗೆ ಆವಾಗ ನಿಮಗೆ ನೆನಪಾಗ್ತಿರಲಿಲ್ಲ. ಸೊ ಹೀಗಾಗಿ ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದರೂ ಕೂಡ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಸರಳವಾಗಿ ಎದುರಿಸಬಹುದು. ಸೊ ಮಾನಸಿಕ ಆರೋಗ್ಯದ ಅರ್ಥ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ WHO ಅಂತಾರೆ. ಸೊ ಈ ವಿಶ್ವ ಆರೋಗ್ಯ ಸಂಸ್ಥೆ
ವಿಶ್ವದಲ್ಲಿ ಬರ್ತಕ್ಕಂಥ ಎಲ್ಲ ದೇಶಗಳ ಏನು ನಾಗರಿಕರು ಸೊ ಅವರು ಏನು ಮಾನಸಿಕವಾಗಿ ಏನಾಗಿರುತ್ತಂದ್ರೆ ಸದೃಢರಾಗಿರಬೇಕು. ಸೊ ಕೆಲವೊಂದು ದೇಶಗಳಲ್ಲಿ ಉದಾಹರಣೆಗೆ ನಿಮಗೆ ದಕ್ಷಿಣ ಆಫ್ರಿಕಾದಲ್ಲಿ ಹೋದರೆ ಅಲ್ಲಿ ಎಷ್ಟೋ ದೇಶಗಳಲ್ಲಿ ಎಂಥ ಬಡತನ ಪರಿಸ್ಥಿತಿ ಅಂದರೆ ಅವರಿಗೆ ಒಂದು ಹೊತ್ತಿನ ಊಟ ಕೂಡ ಸಿಗದಂಥ ಪರಿಸ್ಥಿತಿ. ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ವಿ, ಸಣ್ಣ ಸಣ್ಣ ಮಕ್ಕಳು ಏನು ಅಂಗಳದ ಅವರ ಮನೆಯಲ್ಲಿ ನಿಂತ್ಕೊಂಡು ಮಣ್ಣನ್ನು ತಿನ್ನುವಂಥ ಪರಿಸ್ಥಿತಿಯನ್ನು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಸೊ ಅಂಥ ಸನ್ನಿವೇಶದಲ್ಲಿ ಇದ್ದಾಗ ಏನು ಮಾಡುತ್ತೆ ಅಂದರೆ ವಿಶ್ವಸಂಸ್ಥೆ ಆ ದೇಶಕ್ಕೆ ಏನು ಮಾಡುತ್ತೆ ಅಂದರೆ ಆರ್ಥಿಕವಾಗಿ ಸಹಾಯ ಮಾಡ್ತಂದ್ರೆ ಅಲ್ಲಿಯ ನಾಗರಿಕರು ಮಕ್ಕಳು ಕೂಡ ಏನು ಅವರು ಆರೋಗ್ಯ ಅಂದರೆ ಮಾನಸಿಕವಾಗಿ ಆರೋಗ್ಯದಿಂದ ಇರಬೇಕು ಅಂತೇಳಿ ಅದು ಸಾಕಷ್ಟು ಸಹಾಯವನ್ನ ಮಾಡುತ್ತೆ. ಏನಪ್ಪಾ ಅಂದರೆ ಮಾನಸಿಕ ಆರೋಗ್ಯ ಅಂದರೆ ವ್ಯಕ್ತಿಯು ಕ್ಷೇಮಕರವಾಗಿದ್ದು ಅಂದರೆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿ ಏನಂದ್ರೆ ಕ್ಷೇಮ ಅಂದರೆ ಒಳ್ಳೆಯವನ ಉತ್ತಮವಾಗಿರಬೇಕು. ಅವನಿಗೆ ಅಲ್ಲಿ ಒಳ್ಳೆಯ ಪರಿಸರವನ್ನು ನಾವು ನಿರ್ಮಾಣ ಮಾಡಿಕೊಡ್ಬೇಕು. ತನ್ನ ಸಾಮರ್ಥ್ಯಗಳನ್ನು ಅರಿತುಕೊಂಡು, ಸೊ ನನಗೆ ಗೊತ್ತಿದೆ ನನ್ನ ಸಾಮರ್ಥ್ಯ ಏನು ಅನ್ನೋದು, ಹೌದಿಲ್ಲ? ಸಮಾಜದಲ್ಲಿ ಇದೆ ಅಂದರೆ ನನ್ನ ಸಾಮರ್ಥ್ಯಗಳನ್ನ ಅರಿತುಕೊಂಡು ನನ್ನಿಂದ ಏನಾದರೂ ಏನು ಸಾಧನೆ ಮಾಡಬಲ್ಲೆ ಅಂತಕ್ಕಂಥದ್ದು ನನಗೆ ಗೊತ್ತಿರುತ್ತೆ. ಆ ಸಾಮರ್ಥ್ಯಗಳನ್ನು ಅರಿತುಕೊಂಡು ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸಿ. ಏನು ನಮ್ಮ ಜೀವನದಲ್ಲಿ ಅನೇಕ ಒತ್ತಡಗಳು ಬರ್ತವೆ ನಮಗೆ. ಸೊ ಆ ಒತ್ತಡಗಳನ್ನ ನಾವೇನ್ ಮಾಡಬೇಕು, ನಿಭಾಯಿಸಿ ನೀವು ಲಾಭದಾಯಕವಾಗಿ ಕಾರ್ಯನಿರ್ವಹಿಸುತ್ತಾ ಅಂದ್ರೆ ಅದರಿಂದ ಅಂದ್ರೆ ನಾವು ಯಾವುದೇ ಒಂದು ಕಾರ್ಯದಲ್ಲಿ ತೊಡಗಿದೀವಿ ಅಂದ್ರೆ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅನೇಕ ಒತ್ತಡಗಳು ಬಂದೇ ಬರ್ತದೆ. ಸೊ ಅವುಗಳೆಲ್ಲ ನಿಭಾಯಿಸಿ ನಾವು ಏನ್ ಮಾಡ್ಬೇಕಂದ್ರೆ ಅದರಿಂದ ಲಾಭ ಆಗ್ತಕ್ಕಂಥ ಅದನ್ನು ನಾವು ನೋಡ್ಬೇಕಾಗುತ್ತೆ. ತನ್ನ ಸಮಾಜಕ್ಕೆ ಕೊಡುಗೆಯನ್ನು ನೀಡುವ ಸ್ಥಿತಿ ಒಂದಾಗಿದೆ. ಏನು ಈಗ ನಾವು ಸಮಾಜದಲ್ಲಿ ಇದೀವಿ ಅಂದ್ರೆ ಸೊ ನಾನು ಏನೋ ಒಂದು ಪ್ರಯತ್ನ ಮಾಡ್ತಿರ್ತೇನೆ. ಸೊ ಈಗ ನಮ್ಮ ಮನೆಯ ಅಕ್ಕಪಕ್ಕ ಇದ್ದವ್ರೆ ಕೆಲವರು ನನ್ನ ಮಾಡ್ತಕ್ಕಂಥ ಕಾರ್ಯಗಳನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಇನ್ನು ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಿರ್ತಾರೆ. ಸೊ ಆ ಎಲ್ಲ ಒತ್ತಡಗಳನ್ನ ನಾನು ಸಹಿಸಿಕೊಂಡು ಲಾಭದಾಯಕವಾಗಿ ಕಾರ್ಯನಿರ್ವಹಿಸಿ ನನ್ನ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡುವಂತ ಸ್ಥಿತಿಯನ್ನ ನಾವು ಹೊಂದಬೇಕಾಗುತ್ತೆ. ಸೊ ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಮಾನಸಿಕ ಆರೋಗ್ಯದ ಬಗ್ಗೆ ಕೊಟ್ಟಂತ ಅರ್ಥ. ಇನ್ನು ಮಾನಸಿಕ ಆರೋಗ್ಯದ ಮಹತ್ವ. ಸೊ ನಮಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯನೂ ಕೂಡ ನನಗೆ ಅಷ್ಟೇ ಮಹತ್ವವಾದದ್ದು. ಇನ್ನು ಮಾನಸಿಕ ಆರೋಗ್ಯದ ಮಹತ್ವ. ಸೊ ಇನ್ನೊಂದ್ರೆ ನಾವು ಮಾನಸಿಕವಾಗಿ ಆರೋಗ್ಯದಿಂದ ಇದ್ದರೆ ಸೊ ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ. ದೀರ್ಘಾಯುಷ ಹಾಗೂ ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಹೊಂದುವುದು ಕಾಪಾಡಿಕೊಳ್ಳುವುದು ಅವಶ್ಯಕ. ಅಂದ್ರೆ ದೀರ್ಘಾಯುಷ ನೋಡಿ, ನಾವು ದೈಹಿಕವಾಗಿ ಎಷ್ಟು ಸದೃಢನಾಗಿರ್ತೀನೋ ಮಾನಸಿಕವಾಗಿ ಕೂಡ ನಾನು ಅಷ್ಟೇ ಸದೃಢನಾಗಿರ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಆಯುಷ್ಯ ಕಡಿಮೆ ಇರುತ್ತೆ. ಇದಂದ್ರೆ ನಮ್ಮ ಮನಸ್ಸಿಗೆ ಬೇರೆ ಬೇರೆ ಒತ್ತಡಗಳು ವಿಚಾರಗಳು ಬಂದು ಏನಾಗುತ್ತೆ, ಅದರಿಂದ ನಮ್ಮ ಮನಸ್ಸು ಹಾಳಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಆಯುಷ್ಯ ಕೂಡ ಕಡಿಮೆ ಆಗುತ್ತೆ. ಇನ್ನು ಆರೋಗ್ಯಕರ ಬದುಕಿಗೆ ಉತ್ತಮ. ನಾವು ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಏನಾಗುತ್ತೆ ಅಂದ್ರೆ ನಮಗೆ ಆಯುಷ್ಯನೂ ಜಾಸ್ತಿ ಆಗುತ್ತೆ ಮತ್ತು ಆರೋಗ್ಯಕರವಾದಂಥ ನಾವು ಬದುಕನ್ನ ಸಮಾಜದಲ್ಲಿ ಮಾಡಬಹುದು. ಇನ್ನು ಮಾನಸಿಕ ಆರೋಗ್ಯ ಮತ್ತು ಕಾಪಾಡಿಕೊಳ್ಳೋದು ಬರೀ ಮಾನಸಿಕವಾಗಿ ಸದೃಢರಿದ್ರೆ ಮಾತ್ರ ಸಾಲದು, ಅದನ್ನ ಏನ್ ಮಾಡ್ಬೇಕಂದ್ರೆ ನಾವು ಕಾಪಾಡಿಕೊಂಡು ಹೋಗೋದು ಕೂಡ ಬಹಳ ಮುಖ್ಯವಾದದ್ದು. ಸೊ ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತಾ ಇರ್ತೇನೆ, ಹೌದಿಲ್ಲ? ಸೊ ಅದಕ್ಕೆ ವಿರೋಧಿಗಳು ಇರ್ತಾರೆ. ಸೊ ಅವ್ರು ವಿರೋಧಿಸ್ತಾರೆ ಅಂತೇಳಿ ನಮ್ಮ ಪ್ರಯತ್ನಗಳನ್ನು ನಾವು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸಬಾರ್ದು. ಸೊ ಅವರ ವಿರೋಧದ ನಡೆಯೂ ಕೂಡ ನಾವೇನ್ ಮಾಡಬೇಕು, ನಾವು ಪ್ರಯತ್ನವನ್ನ ಮುಂದುವರಿಸ್ತಾ ಇರಬೇಕು. ಇನ್ನು ಮಾನಸಿಕ ಆರೋಗ್ಯದ
ಕೊರತೆಯಿಂದ ನಮಗೆ ಏನೇನು ಏನು ನಷ್ಟ ಆಗುತ್ತೆ ಅಂತಕ್ಕಂಥದ್ದು ಆತ್ಮಗೌರವ. ನೋಡಿ, ನಾನು ಸಮಾಜದಲ್ಲಿ ಇದ್ದೀನಿ ಅಂದರೆ ಪರಿಸರದಲ್ಲಿ ಎಲ್ಲರೂ ಹೇಗಿರ್ತಾರೆ ಹಾಗೆ ಇರಬೇಕಾಗುತ್ತೆ. ಸೊ ನಾನು ಮಾನಸಿಕವಾಗಿ ಸರಿಯಾಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನನ್ನ ಗೌರವ ಹಾಳಾಗುತ್ತೆ. ನಿಮ್ಮ ಗ್ರಾಮಗಳಲ್ಲಿ ನೋಡ್ಬೋದು, ಕೆಲವೊಬ್ರು ಮಾನಸಿಕ ಅಸ್ವಸ್ಥ ಇರ್ತಾರೆ. ಸೊ ನೀವು ನೋಡಿ ಏನು ಮಾಡ್ತೀರಿ, ತಮಾಷೆ ಮಾಡ್ತಿರ್ತಿರಲಿಲ್ಲ, ಹೌದಿಲ್ಲ? ಹೀಗಾಗಿ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಮ್ಮ ಆತ್ಮಗೌರವ ಕೂಡ ಕಡಿಮೆ ಆಗುತ್ತೆ. ಅದೇ ನೀವು SSLC ಪರೀಕ್ಷೆಯಲ್ಲಿ ಅಥವಾ PUC ಪರೀಕ್ಷೆಯಲ್ಲಿ ಇಡೀ ಒಳ್ಳೆ ಅಂಕಗಳನ್ನು ಪಡ್ಕೊಂಡು ಇಡೀ ರಾಜ್ಯಕ್ಕೆ ನೀನು ಕೀರ್ತಿಯನ್ನು ತಂದಿದ್ರೆ ನಿಮ್ಗೆ ಏನು ಮಾಡ್ತಾರೆ, ನಿನ್ನ ಸುತ್ತಮುತ್ತಲಿರ್ತಕ್ಕಂಥ ಬಂಧು ಬಾಂಧವರು ಅಥವಾ ಸ್ನೇಹಿತರೆಲ್ಲರೂ ನಿಮ್ಗೆ ಏನು ಮಾಡ್ತಾರೆ, ಒಳ್ಳೆಯ ಗೌರವವನ್ನು ಕೊಡ್ತಾರೆ. ಇನ್ನು ಸಂಬಂಧಗಳು ನೋಡಿ, ನಮಗೆ ಅನೇಕ ಬಂಧು ಬಳಗ ಇದ್ದೇ ಇರುತ್ತೆ. ಸೊ ನಾನು ಮಾನಸಿಕವಾಗಿ ಚೆನ್ನಾಗಿದ್ರೆ ನನ್ನ ಸಂಬಂಧಿಕರು ಬಂದು ನನ್ನ ಆರೋಗ್ಯದ ನನ್ನ ಬಗ್ಗೆ ವಿಚಾರಿಸ್ತಾರೆ. ಸೊ ನಾನು ಮಾನಸಿಕವಾಗಿ ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತಾರೆ, ಅವರು ನಮ್ಮನ್ನು ದೂರ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಮೆಂಟಲ್ ಇದ್ದಾನೆ, ಅವನ ಜೊತೆಗೆ ಏನು ಮಾತಾಡೋದು ಬೇಡ ನಡೆಯುತ್ತೆ. ಹೀಗೆ ನಮಗೆ ಮಾನಸಿಕ ಆರೋಗ್ಯದಿಂದ ಸಂಬಂಧಗಳು ಕೂಡ ಹಾಳಾಗುವಂಥ ಲಕ್ಷಣಗಳು ಇರ್ತವೆ. ಇನ್ನು ದಿನನಿತ್ಯದ ಕಾರ್ಯಗಳಿಗೆ ಧಕ್ಕೆ. ನೋಡಿ, ಈಗ ನಾವು ಪ್ರತಿನಿತ್ಯ ಏನಾದರೂ ಕಾರ್ಯವನ್ನು ಮಾಡ್ತಾ ಇರ್ತೀವಿ, ಹೌದಿಲ್ಲ? ಸೊ ಈಗ ನಾನು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಜನ ಮೆಚ್ತಾರೆ. ಅದೇ ನಾನು ಮಾನಸಿಕವಾಗಿ ಉತ್ತಮವಾಗಿರಲಿಲ್ಲ ಅಂದರೆ, ಸೊ ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ಅದರಿಂದ ನಮ್ಮ ಗೌರವಕ್ಕೆ ಧಕ್ಕೆ ಬರುವಂಥ ಚಾನ್ಸ್ ಕೂಡ ಇರುತ್ತೆ. ಇನ್ನು ನಮ್ಮ ಮಾನಸಿಕ ಕೊರತೆಯಿಂದ ಏನಾಗುತ್ತೆ ಅಂದರೆ ನಮ್ಮ ವರ್ತನೆಯಲ್ಲಿ ಅನೇಕ ಏರುಪೇರುಗಳು ಆಗ್ತವೆ. ಸೊ ನೋಡಿ, ಮಾನಸಿಕ ಆರೋಗ್ಯ ಎಷ್ಟು ಪ್ರಾಮುಖ್ಯ ಅಂತಕ್ಕಂಥದ್ದು. ನೋಡಿ, ನಾನು ಮಾನಸಿಕವಾಗಿ ಚೆನ್ನಾಗಿಲ್ಲ ಅಂದರೆ ನನ್ನ ವರ್ತನೆಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಮೊದಲನೇದಾಗಿ ಮಾದಕ ವಸ್ತುಗಳ ಸೇವನೆ. ನೋಡಿ, ನಾನು ಮನಸ್ಸು ಸರಿಯಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಬೇಜಾರಾದಾಗ ಏನು ಮಾಡ್ತಾರೆ, ಬೇರೆ ಬೇರೆ ಮಾದಕ ವಸ್ತುಗಳನ್ನು ನಾವು ಸೇವನೆ ಮಾಡ್ಬೋದು. ಅಂದರೆ ಈಗೆಲ್ಲ ನೀವೆಲ್ಲ ಮಾಧ್ಯಮ ನೋಡ್ತಿರ್ತಿರಲ್ಲ, ಅಫೀಮು, ಗಾಂಜಾ ಇಂಥ ದುಶ್ಚಟಗಳಿಗೆ ಬಲಿಯಾಗ್ತದೆ. ಇವತ್ತು ನಗರ ಪ್ರದೇಶಗಳಲ್ಲಿ ನಮ್ಮ ಯುವಕರು ಮತ್ತು ಯುವತಿಯರು ಏನಾಗಂದರೆ ಮಾದಕ ವಸ್ತುಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವೆಲ್ಲ ನೋಡಿದಿರಲ್ಲ, ಈಗೆಲ್ಲ ಮಾದಕ ವಸ್ತುಗಳ ಸೇವನೆಯಲ್ಲಿ ನಮ್ಮ ರಾಜ್ಯದಲ್ಲಿ ಎಂತೆಂಥ ಗಣ್ಯರನ್ನು ಕೂಡ ಇವತ್ತು ಮತ್ತು ನಟಿಯರನ್ನು ಕೂಡ ಏನು ಮಾಡಿ ಅರೆಸ್ಟ್ ಮಾಡಿ ಅವರನ್ನು ಜೈಲಿನಲ್ಲಿ ಹಾಕಿ ಇವತ್ತು ಕೂಡ ವಿಚಾರಣೆ ನಡೀತಾ ಇದೆ. ಸೊ ನೋಡಿ, ಮಾದಕ ವಸ್ತುಗಳ ಜಾಲ ಹೇಗಿದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಸುಮಾರು ಒಂದೊಂದು ಕಡೆ 5-6 ಕೋಟಿ ಬೆಲೆ ಬಾಳ್ತಕ್ಕಂಥ ಗಾಂಜಾ, ಅಫೀಮು ಕೂಡ ಅವುಗಳನ್ನು ಸುರಕ್ಷಿತವಾಗಿಟ್ಟು ತಮಗೆ ಬೇಕಾದಾಗ ನಗರದ ಪ್ರದೇಶಗಳಿಗೆ ಮಾರುವಂಥ ಜಾಲ ಇವತ್ತು ನಮ್ಮ ರಾಜ್ಯದಲ್ಲಿದೆ. ನೀವು ಉದಾಹರಣೆಗೆ ಮೊನ್ನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸೊ ಅದು ಮೇಲೆ ನೋಡಿದ್ರೆಲ್ಲ ಅಲ್ಲೆಲ್ಲ ಕುರಿ ದೊಡ್ಡಿ ಅಂದ್ರೆ ಕುರಿ ಮೇಲೆಲ್ಲ ಕುರಿ ನಿಲ್ಲಿಸ್ತಾರೆ, ಕೆಳಗಡೆಯೆಲ್ಲ ಪೂರ್ತಿ ಒಂಥರ RCC ಅಂಡರ್ಗ್ರೌಂಡ್ ಮನೆ. ಅಲ್ಲಿ ಏನು ಮಾಡಿದ್ರು ಅಂದರೆ ಗಾಂಜಾದ ಎಲೆಗಳನ್ನು ಪ್ಯಾಕ್ ಮಾಡಿ ಎಲ್ಲ ಅಲ್ಲಿ ಸ್ಟಾಕ್ ಮಾಡಿದ್ದಾರೆ. ಸೊ ಅವರು ಏನು ಮಾಡ್ತಾರೆ ಅಂದರೆ ತಮ್ಗೆ ಯಾವಾಗ ಆರ್ಡರ್ ಬರುತ್ತೋ ಅಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಹಂತವಾಗಿ ಸಾಗಿಸ್ತಾರೆ. ನೋಡಿ, ಇವತ್ತು ಅದಕ್ಕೆ ಬಲಿಯಾಗದೇ ಇರೋರೇ ಇಲ್ಲ. ಇವತ್ತು ಆ ಥರ ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸ್ ಕೂಡ ಇವತ್ತು ಗಾಂಜಾ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕೊಂಡು ವಿಲ ಒದ್ದಾಡ್ತಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಗಾಂಜಾವನ್ನು ಬೆಳೆದು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ನಾನು ಮಾನಸಿಕವಾಗಿ ನನ್ನ ಮಾನಸಿಕ ಆರೋಗ್ಯ ಹಾಳಾಗೋದ್ರಿಂದ ಏನಾಗುತ್ತೆ ಅಂದರೆ ನಾನು ಮಾದಕ ವಸ್ತುಗಳ ಸೇವನೆ. ಸೊ ಅದಕ್ಕೆ ಯಾಕೆ ದಾಸರಾಗ್ತಾರೆ ಅಂದರೆ
ಅವರು ಮಾನಸಿಕವಾಗಿ ಸದೃಢರಾಗಿರಲ್ಲ, ಅಂದರೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಸೊ ಏನೋ ಒಂದು ಮಾದಕ ವಸ್ತು ಸೇವನೆ ಮಾಡಿದರೆ ಏನು ಏನು ಸ್ವಲ್ಪ ಹೊತ್ತು ಏನು ನಮ್ಮ ಸಮಸ್ಯೆಗಳಿಂದ ದೂರ ಇರ್ಬೋದು. ಸೊ ಈಗ ಮಾದಕ ವಸ್ತುಗಳಲ್ಲಿ ನಾನಾ ಪ್ರಕಾರಗಳಿದ್ದಾವೆ. ಕೆಲವರು ಭಂಗಿ ಹೊಡೆಯೋದು ಅಂತಾರೆ, ಇನ್ನು ಕೆಲವರು ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ, ಇನ್ನು ಕೆಲವರು ಇಂಜೆಕ್ಷನ್ ಚುಚ್ಚುಮದ್ದನ್ನು ತಮ್ಮ ಶರೀರದೊಳಗೆ ಸೇರಿಸ್ಕೊಂಡು. ಸೊ ಅದರಿಂದ ಏನಾಗುತ್ತೆ ಅಂದರೆ, ಸೊ ಅದು ಅವನ ಮೈ ಮೇಲೆ ಇವೆಲ್ಲ ಮದ್ಯಪಾನ ಮಾಡೋದು ಇರ್ತಾರಲ್ಲ ಹೆಂಗೆ, ಸೊ ಅದಕ್ಕಿಂತ ಕಡಿಯಾಗಿರ್ತಾರೆ. ಅಂದರೆ ಅವ್ರ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ, ಆ ಥರನಾಗಿ ಆಗಿರ್ತಾರೆ. ಇನ್ನು ಮದ್ಯಪಾನ, ಇನ್ನು ನಾನು ಮಾನಸಿಕವಾಗಿ ಸದೃಢನಾಗಿರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾನು ಬೇರೆ ಬೇರೆ ಚಟಗಳಿಗೆ ಬಲಿ ಆಗ್ತೀನಿ. ಸೊ ಈ ಮೊದಲನೇದು ಮಾದಕ ವಸ್ತುಗಳ ಸೇವನೆ ಮಾಡೋದು, ಇನ್ನೊಂದು ಎರಡನೇದು ಮದ್ಯಪಾನ ಅಂದರೆ ಕುಡಿಯೋದು, ಹೆಂಡ ಕುಡಿಯೋದು. ಸೊ ಅದಿಲ್ಲ. ಸೊ ನಾನು ನೋಡಿ ಕೆಲವೊಬ್ರು ಹವ್ಯಾಸಕ್ಕೆ ಕುಡಿದ್ರೆ, ಇನ್ನು ಕೆಲವೊಬ್ರು ಏನಾಗುತ್ತೆ ಅಂದರೆ ತನ್ನ ಮನೆಯಲ್ಲಿ ಅಥವಾ ಪರಿಸರದಲ್ಲಿ ಸೊ ಅವನು ಮಾನಸಿಕವಾಗಿ ಅಂದರೆ ಬೇರೆ ಬೇರೆ ಒತ್ತಡಗಳಿರ್ತವೆ, ಅಕ್ಕಪಕ್ಕ ಇರೋರು ಅವನಿಗೆ ಏನಾದರೂ ಅಂದಾಗ ಅವನು ಮಾನಸಿಕ ಮಾಡ್ಕೊಂಡು ಏನು ಮಾಡ್ತಾನೆ, ಸೊ ಅವುಗಳನ್ನು ಬರೀಲಿಕ್ಕೆ ಏನು ಮಾಡ್ತಾನೆ, ಮದ್ಯಪಾನದ ಚಟವನ್ನು ಕಲಿತಾನೆ. ಸೊ ಅವನು ಮದ್ಯ ಕುಡಿದು ಏನು ಸ್ವಲ್ಪ ಹೊತ್ತಾದರೂ ಆ ಸಮಸ್ಯೆಯಿಂದ ದೂರ ಇರ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ಅವನು ಏನು ಮಾಡ್ತಾನೆ, ಮದ್ಯಪಾನದ ಚಟವನ್ನು ಕಲಿತಾನೆ. ಇನ್ನು ಜಗಳ, ಏನೋ ಸುಮ್ಮನೆ ಏನೋ ಬೇರೆಯವರು ಅಕ್ಕಪಕ್ಕದವ್ರ ಜೊತೆಗೆ ಜಗಳ ಮಾಡೋದು. ನಾವು ಮಾನಸಿಕವಾಗಿ ಸದೃಢರಾಗಿರಲಿಲ್ಲ ಅಂದರೆ ಏನು, ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳು ನಮ್ಮ ಅಕ್ಕಪಕ್ಕ ಅಥವಾ ಸಂಬಂಧಿಕರು ಮನೆಯವರ ಜೊತೆಗೆ ನಾವು ಏನು ಮಾಡ್ತೀವಿ, ವಿನಾಕಾರಣ ಜಗಳವನ್ನು ಮಾಡ್ತೀವಿ. ಇನ್ನು ವಿನಾಶಕಾರಿ ಪ್ರವೃತ್ತಿಗಳು, ಬರೀ ನೋಡು ಮಾದಕ ವಸ್ತುಗಳ ಸೇವನೆ ಅಷ್ಟೇ ಅಲ್ಲ, ಮದ್ಯಪಾನ, ಜಗಳ ಅದನ್ನೂ ಏನು ಮಾಡ್ತೀವಿ ನಾವು, ವಿನಾಶಕಾರಿ ಪ್ರವೃತ್ತಿಗಳು ಅಂದರೆ ಬೇರೆಯವರು ಅಂದರೆ ಕಂಡವರ ವಸ್ತುಗಳನ್ನು ವಿನಾಶ ಅಂದರೆ ಹಾಳು ಮಾಡೋದು. ಸೊ ಉದಾಹರಣೆಗೆ ಈಗ ನಮ್ಮ ಪಕ್ಕದ ಮನೆಯವರು ಏನೋ ಒಂದು ಹೊಸ ಮನೆ ಬಿಡಿಸಿರ್ತಾರೆ, ಅವರು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಏನೋ ಅಂಥ ಸಂದರ್ಭದಲ್ಲಿ ಏನು ಮಾಡೋದು, ನಾನು ಮಾನಸಿಕ ಖಿನ್ನತೆಗೆ ಒಳಗಾದಾಗ ಏನು ಗ್ಲಾಸಿಗೆ ಕಲ್ಲು ತಗೊಂಡು ಹೊಡೆದು ಅದನ್ನು ನಾಶ ಮಾಡೋದು. ಇದು ವಿನಾಶಕಾರಿ ಪ್ರವೃತ್ತಿಗಳು. ಇನ್ನು ಮನೆಯಲ್ಲಿ ಅವನಿಗೆ ಏನು ಕೆಲವೊಬ್ರು ಹೆಚ್ಚು ಅವನ ಬಗ್ಗೆ ಕಾಳಜಿ ಕಡಿಮೆ ಆದರೆ ಏನು ಮಾಡ್ತಾನೆ, ಅವನ ಮನೆಯಲ್ಲಿ ಓದಿರ್ತಿರಲಿಲ್ಲ, ಟಿವಿ ಹೊಡೆಯೋದು, ರಿಮೋಟ್ ಬಿಸಾಕೋದು, ಮೊಬೈಲನ್ನು ಹೊಡೆಯೋದು, ಹೀಗೆ ವಿನಾಶಕಾರಿ ಪ್ರವೃತ್ತಿಗಳು ಏನು ಬೆಳೆಯುತ್ತವೆ. ಹೀಗಾಗಿ ನಾವು ದೈಹಿಕವಾಗಿ ಎಷ್ಟು ಸದೃಢರಾಗಿರ್ತೇವೋ ಮಾನಸಿಕವಾಗಿಯೂ ಕೂಡ ನಾವು ಅಷ್ಟೇ ಸದೃಢರಾಗಿರಬೇಕು. ಸೊ ಇದು ಮಾನಸಿಕ ಆರೋಗ್ಯದ ಮಹತ್ವ. ಸೊ ಮತ್ತು ಇದುವರೆಗೂ ನಾವು ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳ ಅರ್ಥ ಮಹತ್ವದ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಈಗ ಮಾನಸಿಕ ಆರೋಗ್ಯದ ಮಹತ್ವದ ಬಗ್ಗೆ ಹೇಳ್ತಾರೆ, ಅದರಿಂದ ಆಗ್ತಕ್ಕಂಥ ಲಾಭಗಳು ಏನು ಅಂದರೆ, ಮೊದಲನೇದಾಗಿ ಉತ್ತಮ ಮಾನಸಿಕ ಆರೋಗ್ಯ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸೊ ನಾವು ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿ ಇದ್ದರೆ ಏನೆಂದರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಯುತ್ತೆ. ಸೊ ನಾನು ಮಾನಸಿಕವಾಗಿ ಚೆನ್ನಾಗಿಲ್ಲ ಅಂದರೆ ಸೇನು ನಾವು ನಮ್ಮಿಂದ ಯಾವುದೇ ಒಳ್ಳೆಯ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇ, ಬದಲಾದ ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಅಭಿವೃದ್ಧಿ. ನಮ್ಮ ಜೀವನದಲ್ಲಿ ಅನೇಕ ಸನ್ನಿವೇಶಗಳು ಅಂದರೆ ಸನ್ನಿವೇಶತಕ್ಕಂತೆ ನಾವೇನೋ ನಮ್ಮ ಜೀವನದಲ್ಲಿ ಅನೇಕ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ನಾವು ಈ ಸಮಾಜದಲ್ಲಿ ಇರ್ತೇವೆ, ಪ್ರತಿನಿತ್ಯ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಅವುಗಳನ್ನು ನಾವು ಏನು ಮಾಡಬೇಕಂದ್ರೆ ಅವುಗಳ ಜೊತೆಗೆ ಹೊಂದಿಕೊಂಡು ನಾವು ನಮ್ಮ ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಬೋದು. ಇನ್ನು ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರೋದ್ರಿಂದ ಭಾವನೆಗಳ ಮೇಲೆ ನಿಯಂತ್ರಣ. ನಾವು ಮಾನಸಿಕವಾಗಿ ಆರೋಗ್ಯವಂತರಾಗಿದ್ದರೆ
ಏನು ನಮ್ಮ ಭಾವನೆಗಳನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಸೊ ನಾವು ಮಾನಸಿಕವಾಗಿ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಸೊ ನಮ್ಮಿಂದ ಸಮಾಜದಲ್ಲಿ ಅನೇಕ ಅಹಿತಕರ ಘಟನೆಗಳು ನಡೀಬೋದು. ಹೀಗಾಗಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾದದ್ದು. ಹೀಗಾಗಿ ಅದು ಚೆನ್ನಾಗಿತ್ತಂದರೆ ನಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಇಟ್ಕೊಳ್ಬೋದು. ಸೊ ಸಹಜವಾಗಿ ನಮಗೆ ಅನೇಕ ಭಾವನೆಗಳು ಒಳ್ಳೆಯದು ಬರ್ಬೋದು, ಕೆಟ್ಟದ್ದು ಬರ್ಬೋದು. ಕೆಲವೊಂದು ಸರಿ ಕೆಟ್ಟ ಭಾವನೆಗಳು ಬಂದಾಗ ಸೊ ಆ ಕಾರ್ಯಗಳಿಗೆ ನಾವು ಕೈ ಹಾಕಿದಾಗ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ನಮ್ಮ ಗೌರವ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ನಾವು ಮಾನಸಿಕವಾಗಿ ಆರೋಗ್ಯವಂತರಿದ್ದರೆ ಆ ಎಲ್ಲ ಅವುಗಳನ್ನು ನಾವು ಭಾವನೆಗಳನ್ನು ನಿಯಂತ್ರಣದಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಬರೋದಿಲ್ಲ. ಇನ್ನು ಸಮಯ ಪ್ರಜ್ಞೆ ಹೆಚ್ಚುತ್ತದೆ. ಸೊ ನೋಡಿ, ಮಾನಸಿಕವಾಗಿ ನಾವು ಚೆನ್ನಾಗಿದ್ದರೆ ನಮ್ಮಲ್ಲಿ ಸಮಯದ ಬಗ್ಗೆ ಹೆಚ್ಚು ನಮ್ಮಲ್ಲಿ ಪ್ರಜ್ಞೆ ಬೆಳೆಯುತ್ತೆ. ಉದಾಹರಣೆಗೆ ನಾವು ಈಗ ಒಬ್ಬ ವಿದ್ಯಾರ್ಥಿ, ನಾವು ಟೈಮ್ ಟೇಬಲ್ ಇಟ್ಕೊಂಡಿರ್ತಾನೆ. ಸೊ ನಮ್ಮ ಬೆಳಿಗ್ಗೆ ಇಷ್ಟು ಗಂಟೆಗೆ ಕೇಳಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಓದಬೇಕು, ಅದಾದಮೇಲೆ ನಾನು ದಿನನಿತ್ಯ ಕಾರ್ಯಗಳನ್ನು ಮುಗಿಸ್ಬೇಕು, ಸ್ನಾನ ಮಾಡಿ ತಿಂಡಿ ತಿಂದು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಶಾಲೆಗೆ ಹೋಗಲಿಕ್ಕೆ ರೆಡಿ ಆಗಬೇಕು. ಸೊ ಹೀಗೆ ಅವನು ದಿನನಿತ್ಯದ ತನ್ನ ವೇಳಾಪಟ್ಟಿಯನ್ನು ತಯಾರಿಸ್ಕೊಂಡಿರ್ತಾನೆ. ಇದು ಯಾವಾಗ ಸಾಧ್ಯ ಅಂದರೆ ನಾವು ಮಾನಸಿಕವಾಗಿ ಆರೋಗ್ಯದಿಂದ ಇದ್ದಾಗ ಮಾತ್ರ ಇವೆಲ್ಲ ಸಾಧ್ಯ. ಇದರಿಂದ ಏನಾಗ್ತದೆ, ಸಮಯ ಪ್ರಜ್ಞೆ ಹೆಚ್ಚುತ್ತದೆ. ಅಂದರೆ ವಿನಾಕಾರಣ ನಾವು ವೇಳೆಯನ್ನು ವೇಸ್ಟ್ ಮಾಡುವಾಗಿಲ್ಲ. ಸೊ ಸಿಗ್ತಕ್ಕಂಥ ಸಮಯವನ್ನು ನಾವು ಒಳ್ಳೆಯ ಕೆಲಸಗಳಿಗೆ ಏನಾದರೂ ಬಳಸ್ಕೊಳ್ಬಹುದು. ಇನ್ನು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕುವುದು. ಸೊ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ಸಮಾಜದಲ್ಲಿ ನಾವೇನು ಉತ್ತಮ ನಾಗರಿಕರಾಗಿ ಬದುಕ್ಬೋದು. ಅದೇ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ನಾವು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಲು ಸಾಧ್ಯ ಇಲ್ಲ. ಉದಾಹರಣೆಗೆ ಈಗ SSLC ಪರೀಕ್ಷೆಯಲ್ಲಿ ನೀನು ನಿಮ್ಮ ಶಾಲೆಗೆ ಮೊದಲನೇ ಸ್ಥಾನ ಪಡೆದಿರ್ತೀಯ. ಸೊ ಅವಾಗ ಏನು ಮಾಡುತ್ತೆ, ಸಮಾಜದಲ್ಲಿ ನೀನು ಒಳ್ಳೆ ಗೌರವವನ್ನು ಕೊಡುತ್ತೆ. ಸೊ ಆ ಸಮಾಜ ನಿನಗೆ ಗೌರವ ಕೊಟ್ಟ ಮೇಲೆ ಅದನ್ನು ನೀನೇನು ಮಾಡಬೇಕು, ಕಾಯ್ಕೊಂಡು ಹೋಗ್ಬೇಕಾಗುತ್ತೆ. ಹೀಗಾಗಿ ನಿನಗೆ ಅವಾಗ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಉತ್ತಮ ನಾಗರಿಕನಾಗಿ ಈ ಸಮಾಜದಲ್ಲಿ ಬೆಳಿಬೇಕು ಅಂತಕ್ಕಂಥ ಭಾವನೆ ನಿನ್ನಲ್ಲಿ ಬರುತ್ತೆ. ಸೊ ಇದಿಷ್ಟು ಮಾನಸಿಕ ಆರೋಗ್ಯದ ಮಹತ್ವ. ಇನ್ನು ನೆಕ್ಸ್ಟು ಅದರಲ್ಲೇ ಬರ್ತಕ್ಕಂಥದ್ದು ಭಾವನೆಗಳು. ನೋಡಿ, ಸಮಾಜದಲ್ಲಿ ನಾವು ಹುಟ್ಟಿದ ಮೇಲೆ ಅಥವಾ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮಲ್ಲಿ ಅನೇಕ ಭಾವನೆಗಳು ಬಂದೇ ಬರ್ತವೆ. ಅವು ಭಾವನೆಗಳು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೇಕು. ಭಾವನೆಗಳು ಇರಬೇಕು ಮನುಷ್ಯನಿಗೆ. ಆ ಭಾವನೆಗಳು ಇಲ್ಲ ಅಂದರೆ ಅವನು ಇದ್ದು ಸತ್ತ ಹಾಗೆ. ಅದಕ್ಕೆ ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆ ಇರ್ತದೆ. ಸೊ ಈ ಭಾವನೆಗಳೇನೆಂದರೆ ನಮ್ಮ ಭಾವನೆಗಳು ನಾವು ಎಲ್ಲಿ ಮನಸ್ಸಿನಲ್ಲಿ ಓದಿವೆ. ಸೊ ಮೂಡೋದು ಮನಸ್ಸಿನ ಮೇಲೆ. ಹೀಗಾಗಿ ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆಯಲ್ಲಿ ವ್ಯಕ್ತಿಯ ಬದುಕಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ಈ ಭಾವನೆಗಳು, ಪ್ರತಿಯೊಂದು ಭಾವನೆಗಳು ನಮ್ಮ ಜೀವನದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ. ಆಮೇಲೆ ಭಾವನೆಯ ರಹಿತ ಬದುಕು ನಿಸ್ತೇಜ. ಸೊ ಈಗ ನಾವು ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದ್ವಿ ಅಂದರೆ ನಮಗೆ ಭಾವನೆಗಳು ಇರಲೇಬೇಕು. ಇಲ್ಲ ಅಂದರೆ ಅವನು ಇದ್ದು ಸತ್ತವನು ಅಂದರೆ ನಿಸ್ತೇಜ ಅಂತಕ್ಕಂಥದ್ದು. ಇದು ಭಾವನೆಗಳಲ್ಲಿ 3 ಪ್ರಕಾರಗಳಿವೆ. ಮೊದಲನೇದು ಸಕಾರಾತ್ಮಕ ಭಾವನೆಗಳು. ನಾವು ಸುಖದಾಯಕ ಭಾವನೆಗಳಂತಲೂ ಹೇಳ್ತೇವೆ. ಯಾವ್ಯಾವ ಸಕಾರಾತ್ಮಕ ಭಾವನೆಗಳಿವೆ? ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ. ಇವು ಸಕಾರಾತ್ಮಕ ಭಾವನೆಗಳು. ನೋಡಿ, ನಾವು ಇನ್ನೊಬ್ಬರ ಜೊತೆಗೆ ಪ್ರೀತಿಯಲ್ಲಿದ್ದರೆ ಅವರು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಇದು ಕೂಡ ಅಷ್ಟೇ. ನಮ್ಮ ಅಕ್ಕಪಕ್ಕದವ್ರ ಜೊತೆ ನಾವು ಪ್ರೀತಿ ಪ್ರೇಮಗಳಿದ್ದರೆ ಸೊ ಅವರು ಕೂಡ ನಮಗೆ ಅಷ್ಟೇ ಗೌರವವನ್ನು ಕೊಟ್ಟು ಮಾತಾಡ್ಸ್ತಕ್ಕಂಥದ್ದು. ಇನ್ನು ಸಂತೋಷ ಅಂತಕ್ಕಂಥದ್ದು. ಸೊ ಬೇರೆದವರು ಮಾಡಿದಂಥ ಒಳ್ಳೆಯ ಕಾರ್ಯಗಳನ್ನು ಕಂಡು ನಾವು ಸಂತೋಷವನ್ನು ಪಡಬೇಕು. ಅಥವಾ ನಾವು ಮಾಡಿದಂಥ ಕಾರ್ಯಗಳನ್ನು ನೋಡಿ ಬೇರೆಯವರು ಸಂತೋಷವನ್ನು
ಪಡೋದು, ಇದು ಕೂಡ ಸುಖದಾಯಕ ಭಾವನೆಗಳು. ಇನ್ನು ಪ್ರಶಂಸೆ ಅಂದರೆ ಯಾರಾದರೂ ಒಬ್ರು ಒಂದು ಒಳ್ಳೆ ಏನಾದರೂ ಸಾಧನೆ ಮಾಡಿದಾಗ ಸೊ ಅವ್ರ ಬಗ್ಗೆ ನಾವು ಏನು ಮಾಡ್ಕೋ ಅವ್ರನ್ನ ಪ್ರಶಂಸಿಸಬೇಕು. ಅಥವಾ ನಾನು ಸಾಧನೆ ಮಾಡಿದಾಗ ಸೊ ನನ್ನನ್ನು ಇತರರು ಏನು ಪ್ರಶಂಸಿಸಬೇಕು. ಇವುಗಳಿಗೆಲ್ಲ ನಾವೇನಂತೀವಿ ಸುಖದಾಯಕ ಭಾವನೆಗಳು ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಆಮೇಲೆ ವ್ಯಕ್ತಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಕಾರ. ಇನ್ನು ಈ ಸುಖದಾಯಕ ಭಾವನೆಗಳಿಂದ ನಮ್ಗೆ ಏನು ಲಾಭ ಇದೆ ಅಂದರೆ ವ್ಯಕ್ತಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಕಾರ. ನಾವು ಯಾವಾಗಲೂ ಬೇರೆಯವ್ರ ಜೊತೆ ಪ್ರೀತಿ, ಪ್ರೇಮ, ಆಮೇಲೆ ಸಂತೋಷ, ಇನ್ನೊಬ್ಬರ ಬಗ್ಗೆ ಗೌರವವನ್ನು ಕೊಡೋದು ಅಥವಾ ಪ್ರಶಂಸೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ ಮತ್ತು ಅದರ ಜೊತೆಗೆ ನಮ್ಮ ಅಭಿವೃದ್ಧಿ ಕೂಡ ಆಗಲಿಕ್ಕೆ ಈ ಸುಖದಾಯಕ ಭಾವನೆಗಳು ಬಹಳ ಸಹಕಾರಿ ಆಗ್ತವೆ. ಇನ್ನು ಸಮಾಜದಲ್ಲಿ ಉತ್ತಮ ಗುಣದ ನಡತೆ ತೋರಿಸಲು ಸಹಾಯಕ. ನಾವು ಸುಖದಾಯಕ ಭಾವನೆಗಳಿಂದ ಆಗ್ತಕ್ಕಂಥ ಲಾಭ ಅಂದರೆ ನಾವು ಸಮಾಜದೊಳಗೆ ಇದೀವಿ ಅಂದರೆ ಉತ್ತಮ ಗುಣ ಮತ್ತು ನಡತೆ ತೋರಿಸಲು ಇವು ಸಹಾಯಕವಾಗ್ತದೆ. ಇನ್ನು ಅದರಲ್ಲಿ ಬರ್ತಕ್ಕಂಥದ್ದು ಎರಡನೇದು ನಕಾರಾತ್ಮಕ ಭಾವನೆಗಳು, ಅಂದರೆ ಇವು ಕೆಟ್ಟ ಭಾವನೆಗಳು. ಸೊ ಅದರಲ್ಲಿ ಬರ್ತಕ್ಕಂಥವು ಯಾವಪ್ಪ ಅಂದರೆ ಭಯ, ತಿರಸ್ಕಾರ, ಅವಮಾನ, ಸಿಟ್ಟು, ಅಸೂಯೆ, ದುಃಖ, ಇವಕ್ಕೆಲ್ಲ ನಾವೇನು ಕರಿತೀವಿ ನಕಾರಾತ್ಮಕ ಭಾವನೆಗಳು. ಅಂದರೆ ಈ ಭಾವನೆಗಳು ನಮ್ಮಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ. ಹೀಗಾಗಿ ಅವುಗಳನ್ನು ನಾವು ನಕಾರಾತ್ಮಕ ಭಾವನೆಗಳು. ಮೊದಲನೇದಾಗಿ ಭಯ. ಸೊ ನಾವು ಇನ್ನೊಬ್ಬರನ್ನು ನೋಡಿ ಭಯ ಪಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮಾನಸಿಕ ಆರೋಗ್ಯ ಹಾಳಾಗುತ್ತೆ. ಇನ್ನು ತಿರಸ್ಕಾರ, ಬೇರೆಯವರನ್ನು ನೋಡಿ ತಿರಸ್ಕಾರ. ಈಗ ನಮ್ಮ ಮನೆ ಪಕ್ಕದ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಒಳ್ಳೆ ಫಲಿತಾಂಶವನ್ನು ಪಡೆದಿರ್ತಾನೆ. ಸೊ ಅವನು ನಾವು ಏನು ಮಾಡಬೇಕು, ಸಂತೋಷ ಪಡಬೇಕು ಹೊರತು ಅವನ ಬಗ್ಗೆ ನಾವು ತಿರಸ್ಕಾರ ಭಾವನೆಯನ್ನು ಬೆಳೆಸ್ಕೊಳ್ಬಾರ್ದು. ಇನ್ನು ಇದರಿಂದ ಏನಾಗ್ತದೆ, ಕೆಲವೊಂದು ಸಾರಿ ನಮಗೆ ಅವಮಾನ ಕೂಡ ಆಗುತ್ತೆ. ನಕಾರಾತ್ಮಕ ಭಾವನೆಗಳಲ್ಲಿ ಅವಮಾನ. ಈಗ ಸಮಾಜದಲ್ಲಿ ನಾನು ಏನಾದರೂ ಕೆಟ್ಟ ಕಾರ್ಯಗಳನ್ನು ಮಾಡಿದಾಗ ಸೊ ಅದರಿಂದ ನಮ್ಗೆ ಏನಿರ್ತಾರೆ ಇತರರು ಅಗೌರವವನ್ನು ತೋರಿಸ್ತಾರೆ. ಅದರಿಂದ ನಮಗೇನಾಗುತ್ತೆ ಅಂದರೆ ಅವಮಾನ ಆಗುತ್ತೆ. ಇನ್ನು ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಇನ್ನು ಕೆಲವೊಬ್ಬರು ನೋಡ್ತಾರೆ ಶಾರ್ಟ್ ಟೆಂಪರ್ ಅಂತಾರೆ, ಬೇಗನೆ ಶಿಫ್ಟ್ ಬರೋದು. ಅಂದರೆ ನಾವು ಯಾವಾಗ ಬರೀ ಸಿಡುತ್ತಾ ಇದ್ದರೆ ಏನಾಗುತ್ತೆ, ಅಕ್ಕಪಕ್ಕದವರು ನಮ್ಮಿಂದ ದೂರ ಆಗುತ್ತೆ. ನಮ್ಮನ್ನು ಮಾತಾಡಿಸ್ಲಿಕ್ಕೂ ಕೂಡ ಅವರು ಹಿಂದೇಟನ್ನು ಹಾಕ್ತಾರೆ. ಹೀಗಾಗಿ ಸಿಟ್ಟು ಕೂಡ ಬಹಳ ಕೆಟ್ಟದ್ದು ಅಂತಕ್ಕಂಥದ್ದು. ಇನ್ನು ಅಸೂಯೆ. ಸೊ ಬೇರೆಯವರ ಮೆಚ್ಚುಗೆ, ಬೇರೆಯವ್ರ ಕೆಲಸಗಳನ್ನು ನೋಡಿ ನಾವು ಮೆಚ್ಚುಗೆ ಪಡಬೇಕು ಹೊರತು ಅಸೂಯೆಯನ್ನು ಪಡಬಾರ್ದು. ಸೊ ಇದು ಕೂಡ ನಮ್ಮ ಮಾನಸಿಕ ಒಂದು ಭಾವನೆ ನಮ್ಮಲ್ಲಿ ಇತ್ತಂದರೆ ನಮ್ಮ ಮಾನಸಿಕ ಆರೋಗ್ಯ ಹಾಳಾಗುತ್ತೆ. ಇನ್ನು ದುಃಖ ಅಂದರೆ ಈಗ ಸಮಾಜದಲ್ಲಿ ಇರೋದ ಮೇಲೆ ನಾವು ಒಬ್ಬರೊಬ್ಬರು ಸುಖ ದುಃಖಗಳಲ್ಲಿ ಭಾಗಿಯಾಗಬೇಕಾಗುತ್ತೆ. ಇನ್ನು ಸಮಾಜದ ಇತರೆ ವ್ಯಕ್ತಿಗಳ ನಡವಳಿಕೆಗಳು ಪ್ರಮುಖ ಕಾರಣ. ನೋಡಿ, ನಾವು ಎಲ್ಲೋಗಳಿಂದ ದೂರ ಇರಬೇಕಾದ್ರೆ ಏನೋ ಸಮಾಜದಲ್ಲಿರ್ತಕ್ಕಂಥ ಬೇರೆ ವ್ಯಕ್ತಿಗಳು ಇರ್ತಾರಲ್ಲ ಅವರ ನಡವಳಿಕೆಗಳು ಪ್ರಮುಖ ಕಾರಣ. ಸೊ ಇನ್ನು ನನ್ನ ಸ್ನೇಹಿತ ಅವನಲ್ಲಿ ಒಳ್ಳೆ ನಡವಳಿಕೆ ಇದ್ದರೆ ನಾನು ಕೂಡ ಒಳ್ಳೆಯವನಾಗ್ತೀನಿ. ಸೊ ಅವನಲ್ಲಿ ಕೆಟ್ಟ ನಡವಳಿಕೆ ಇದ್ದರೆ ಸೊ ಅವನ ನಡವಳಿಕೆಗಳು ಕೂಡ ಏನು ನಾನು ಕಲಿಯಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದರಿಂದ ಏನಾಗ್ತದೆ, ನಮಗೆ ಸಮಾಜದಲ್ಲಿ ಗೌರವ ಸಿಗೋದಿಲ್ಲ. ಇನ್ನು ಸಮತೋಲನಾತ್ಮಕ ಭಾವನೆಗಳು ಅಂದರೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು. ಇನ್ನು ಹೆಚ್ಚು ಅಂದರೆ ಇನ್ನೊಬ್ಬರಿಗೆ ನೋವನ್ನು ಕೊಡೋದಿಲ್ಲ, ನಾನು ಕಷ್ಟನೂ ಇಲ್ಲ ದುಃಖನೂ ಇಲ್ಲ, ಎರಡರ ಮಧ್ಯೆ ಅಂದರೆ ಸುಖ ದುಃಖಗಳನ್ನು ಎರಡನ್ನೂ ಸಮನಾಗಿ ಸ್ವೀಕರಿಸೋದು. ಇದಕ್ಕೆ ನಾವು ಏನಂತೀವಿ ಸಮತೋಲನಾತ್ಮಕ ಭಾವನೆಗಳು. ಜನರು ಎಲ್ಲ ರೀತಿಯ ಭಾವನೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ ವ್ಯಕ್ತಗೊಳಿಸುತ್ತಾರೆ. ಸಹಜ. ಈಗ ನನ್ನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ನಾನು ಸಂದರ್ಭಕ್ಕನುಸಾರವಾಗಿ ಅವುಗಳನ್ನು ನಾನು
ವ್ಯಕ್ತಪಡಿಸ್ತಾ ಇದೆ. ಸೊ ಅದು ಆಮೇಲೆ ಒಳ್ಳೆಯ ಕೆಟ್ಟ ಭಾವನೆಗಳು ಅನುಭವಿಸಿದ ಹಾಗೆ ಸ್ವೀಕರಿಸಬೇಕು. ಇನ್ನು ಒಳ್ಳೆಯ ಅಂದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂದರೆ ಕೆಟ್ಟ ಭಾವನೆಗಳು ಅವುಗಳನ್ನು ಅನುಭವಿಸಿ ಏನು ಮಾಡಬೇಕು, ಹಾಗೆ ಸ್ವೀಕರಿಸಬೇಕು. ಅವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಾರ್ದು. ಸೊ ಇದು ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳು ನಮಗೆ ಸಂಬಂಧಪಟ್ಟಂತ ವಿಷಯಗಳು. ಇದರಲ್ಲಿ ನಾವೆಲ್ಲ ನೋಡಿದ್ದೀವಿ ಇವತ್ತು ಸಮಾಜದಲ್ಲಿ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಏನು ನಮ್ಮ ಸಮಾಜ ಇವತ್ತು ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಏನು ನಾವು ಒಳ್ಳೆಯದನ್ನ ನಮ್ಮ ಜೀವನದಲ್ಲಿ ಬೇಗ ಅಳವಡಿಸ್ಕೊಳ್ಳೋದಿಲ್ಲ, ನಾವು ಕೆಟ್ಟದ್ದಕ್ಕೆ ಬೇಗ ಮಾರು ಹೋಗ್ತೇವೆ. ಇದರಿಂದ ಏನಾಗುತ್ತೆ, ನಮ್ಮ ವ್ಯಕ್ತಿತ್ವ, ಗೌರವ ಎಲ್ಲ ಏನಾಗ್ತವೆ, ಹಾಳಾಗ್ತವೆ. ಹಾಗಾಗಿ ವಿಶೇಷವಾಗಿ ನೀವು ವಿದ್ಯಾರ್ಥಿಗಳು ಏನು ನೀವು ದೈಹಿಕವಾಗಿ ಮತ್ತು ಮಾನಸಿಕ ಆರೋಗ್ಯವನ್ನು ಬಹಳ ನೀವು ಕಾಪಾಡ್ಕೊಳ್ಬೇಕು. ಯಾಕಂದರೆ ನೀವು ವಿದ್ಯಾರ್ಥಿ ಜೀವನದಲ್ಲಿ ಇನ್ನೂ ಸಾಧನೆ ಮಾಡುವುದು ಬಹಳ ಇದೆ. ನೀವು ಮಾನಸಿಕವಾಗಿ ಆರೋಗ್ಯದಿಂದ ಇದ್ದರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬಹುದು. ಸೊ ಹೀಗಾಗಿ ನೀವೇನೆಂದರೆ ನಿಮ್ಮ ಮನಸ್ಸು ಯಾವಾಗಲೂ ಏಕಾಗ್ರತೆಯಿಂದ ಚಿತ್ತದಿಂದ ಇರಬೇಕು. ಒಂಥರ ಕುದುರೆಗೆ ಲಗಾಮ ಹಾಕಿರ್ತಾರಲ್ಲ, ಸೊ ಅದು ಹಿಂಗೆ ಬರೀ ಎದರಿಂದ ಅಷ್ಟೇ ಗೊತ್ತದಕ್ಕೆ, ಅಕ್ಕಪಕ್ಕ ಏನೇ ಬಂದರೂ ಗೊತ್ತಾಗಲ್ಲ. ಹಾಗೆ ವಿದ್ಯಾರ್ಥಿ ಜೀವನ ಹೆಂಗಂದರೆ ಕುದುರೆ ಹೇಗೆ ಅದು ಮುಂದೆ ರೋಡ್ ಹಿಡ್ಕೊಂಡು ಹೋಗ್ತಿರುತ್ತೋ ಹಾಗೆ ನೀವು ಕೂಡ ನಿಮ್ಮ ಕೆಟ್ಟ ಭಾವನೆಗಳಿಗೆ ಏನಂದರೆ ಲಗಾಮನ್ನು ಹಾಕ್ಕೊಳ್ಬೇಕು. ಸೊ ಏನು ನಿಮ್ಮ ಗುರಿ ಏನು ಒಳ್ಳೆಯದರತ್ತ ಇರಬೇಕು. ಹೀಗಾಗಿ ನೀವು ಕೂಡ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜದಲ್ಲಿ ನೀವು ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬೇಕು. ಸೊ ಇದು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿಗೆ ನಾವು ಈ